ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕುರುಕ್ಷೇತ್ರ ಯುದ್ಧದ 17ನೇ ದಿನ ಅಂಗದೇಶದ ರಾಜ ದಾನವೀರ ಕರ್ಣನ ಶವ ನೆಲದ ಮೇಲೆ ಬಿದ್ದಿದೆ. ಕರ್ಣನ ಈ ದಾರುಣ ಸಾವಿಗೆ ಕೇವಲ ಅರ್ಜುನನ ಬಾಣವೊಂದೇ ಕಾರಣವಾಗಿರಲಿಲ್ಲ. ಇದರ ಹಿಂದೆ ಅಚ್ಚರಿಗೊಳ್ಳುವಂತಹ ಒಂದು ವಿಷಯವಿದೆ. ಕರ್ಣ ಓರ್ವ ಶಾಪಗ್ರಸ್ತ ಗಂಧರ್ವನಂತೆ ಅನೇಕ ವಿಷಯಗಳಲ್ಲಿ ಕರ್ಣನಿಗೆ ಅನ್ಯಾಯವಾಗಿರೋದು ನಿಜ. ತನ್ನ ಜೀವನದುದ್ದಕ್ಕೂ ಸಾಕಷ್ಟು ಅವಮಾನಗಳನ್ನ ಎದುರಿಸಿ ದುಃಖವನ್ನ ಭರಿಸಿ ಬಾಳಬೇಕಾದ ಅನಿವಾರ್ಯತೆ ಅವನಿಗಿತ್ತು. ಹುಟ್ಟುತ್ತಲೇ ತಾಯಿಯಿಂದ ದೂರವಾಗಿ ಹೆತ್ತ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ವಂಚಿತನಾದ. ದೊಡ್ಡವನಾಗುತ್ತಾ ವಿದ್ಯೆ ಕಲಿಸಿದ ಗುರುವಿನಿಂದಲೇ ನೀ ಕಲಿತ ವಿದ್ಯೆ ಮರೆತು ಹೋಗಲಿ ಎಂಬ ಶಾಪ ಪಡೆದ. ಕುರುಕ್ಷೇತ್ರ ಎಂಬ ಮಹಾಯುದ್ಧ ನಡೆಯುವಾಗ ಹಿಂದಿನ ದಿನ ಕರ್ಣನಿಂದ ಕವಚ ಕುಂಡಲಗಳನ್ನ ದಾನ ಪಡೆಯಲಾಗುತ್ತೆ. ಇಂದ್ರದೇವನು ಕೇಳಿದ ತಕ್ಷಣವೇ ಕೊಂಚವೂ ಬೇಸರ ವ್ಯಕ್ತಪಡಿಸದೆ ತನ್ನ ಕವಚ ಕುಂಡಲಗಳನ್ನ ಸಂತೋಷದಿಂದ ತ್ಯಾಗ ಮಾಡಿದ ಮಹಾನ್ ಕರುಣಾಮಯಿ ಕರ್ಣನ ಸಾವಿಗೆ ಕವಚ ಕುಂಡಲ ಇಲ್ಲದೆ ಇರುವುದು ಬಹುಮುಖ್ಯ ಕಾರಣವಾಗುತ್ತೆ. ಜೀವನದ ಪ್ರತಿ ಹಂತದಲ್ಲೂ ತಿರಸ್ಕಾರಗಳನ್ನ ಎದುರಿಸಿ ಜೀವಿಸಿದ ವೀರ ಕರ್ಣ. ತಿರಸ್ಕಾರ ಈ ಪದಕ್ಕೆ ಎಂತವರನ್ನ ಕುಗ್ಗಿಸುವ ಶಕ್ತಿ ಇದೆ. ತಿರಸ್ಕಾರಕ್ಕೆ ಒಳಗಾಗುವ ವ್ಯಕ್ತಿ ತನ್ನೆಲ್ಲ ಶಕ್ತಿಗಳನ್ನ ಮರೆಯುತ್ತಾನೆ, ಹತಾಶೆಗೊಳ್ಳುತ್ತಾನೆ. ತನ್ನಿಂದ ಸಾಧ್ಯವಿರುವ ಕೆಲಸಗಳನ್ನ ಸಹ ಮಾಡದಷ್ಟು ಅಸಹಾಯಕನಾಗುತ್ತಾನೆ. ತನ್ನ ಅಸ್ತಿತ್ವವನ್ನೇ ಮರೆತು ತಾನು ಮಾಡುತ್ತಿರುವ ಕೆಲಸ ಕೆಟ್ಟದ್ದೋ ಒಳ್ಳೆಯದೋ ತಿಳಿಯದಾಗುತ್ತೆ. ಎಲ್ಲಿ ಅವನಿಗೆ ಮನ್ನಣೆ ಸಿಗುತ್ತೋ ಅತ್ತ ವಾಲುತ್ತಾನೆ. ಅದು ಕೆಟ್ಟವರ ಸಂಘವಾಗಿದ್ದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ನಮ್ಮ ವೇದ ಪುರಾಣಗಳಲ್ಲಿ ಹೀಗೆ ತಿರಸ್ಕಾರಕ್ಕೆ ಒಳಗಾದವರ ಅನೇಕ ಕಥೆಗಳಿವೆ. ತನ್ನ ಗುರುಗಳಿಂದ ಈ ಇಡೀ ಪ್ರಪಂಚದಿಂದ ತಿರಸ್ಕಾರಕ್ಕೆ ಒಳಪಟ್ಟು ಪುರಾಣಗಳಲ್ಲಿ ಎಲೆ ಮರೆ ಕಾಯಿಯಂತಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಹೇಳ ಹೊರಟಿದ್ದೇವೆ. ಇವರ ಕಥೆಯಿಂದ ಧರ್ಮ ಪ್ರಶ್ನೆಗಳು ನಿಮ್ಮಲ್ಲಿ ಏಳಬಹುದು. ಯಾರು ಆ ವ್ಯಕ್ತಿ? ಅವರೇ ಗುರು ಶುಕ್ರಾಚಾರ್ಯ. ದೇವತೆಗಳ ಗುರುವಾಗಬೇಕಿದ್ದ ಶುಕ್ರಾಚಾರ್ಯರು ದಾನವರ ಗುರುಗಳಾಗಿ ಹೋದರು. ದುಷ್ಟರು ಎಂದು ಎಲ್ಲರಿಂದ ದೂರವಿದ್ದ ಪಕ್ಷದ ಪರ ನಿಂತರು ಈ ಶುಕ್ರಾಚಾರ್ಯರು. ಇವರೇಕೆ ಮಹಾವಿಷ್ಣುವನ್ನ ಶಪಿಸಿದ್ರು? ಶುಕ್ರಾಚಾರ್ಯರನ್ನ ಸೋಲಿಸಲು ವಿಷ್ಣು ಉಪಯೋಗಿಸಿದ ತಂತ್ರವೇನು? ಶುಕ್ರಾಚಾರ್ಯರು ಎದುರಿಸಿದ ಆ ಕಠಿಣ ಪರಿಸ್ಥಿತಿಗಳೇನು? ನಿಜಕ್ಕೂ ಮಹಾನಾಯಕನಾಗುವ ಎಲ್ಲ ಲಕ್ಷಣಗಳಿದ್ದರು. ಇವರು ಹೇಗೆ ಖಳನಾಯಕ ಅಂತ ಅನಿಸಿಕೊಂಡ್ರು? ಎಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಭೃಗು ಮತ್ತು ಕಾವ್ಯಮಾತೆಯ ಮಗನೇ ಶುಕ್ರಾಚಾರ್ಯ. ಶುಕ್ರಾಚಾರ್ಯರು ಚಿಕ್ಕ ವಯಸ್ಸಿನಿಂದಲೇ ಓರ್ವ